ಹಾಯ್ ಎಲ್ರಿಗೂ. ಬನ್ನಿ ಇವತ್ತು ಕ್ಯಾರೆಟ್ ರೈಸ್ ಮಾಡುವ. ಬೇಕಾಗಿರೋ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, 1 ಏಲಕ್ಕಿ, ಚಕ್ಕೆ, ಲವಂಗ, ಕರಿಬೇವು, ಹಸಿಮೆಣಸಿನ್ಕಾಯಿ 4, ಗೋಡಂಬಿ 10, ಅರ್ಧ ಹೋಳು ನಿಂಬೆಹಣ್ಣು, 1 ಸ್ಪೂನು ಸಾಂಬಾರು ಪೌಡ್ರು, ದಪ್ಪದು 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಇಡೀ, ನಮ್ಮ ಹಿಡಿಯಲ್ಲಿ 1 ಹಿಡಿಗಿಂತ ಹೆಚ್ಚಾಗಿ, ಕಾಯಿ ತುರಿ. ಇದಕ್ಕೆ ಮೇಯ್ನ್ ಕ್ಯಾರೆಟೇ ಬೇಕಾಗಿರೋದ್ರಿಂದ ಕ್ಯಾರೆಟ್ ಸ್ವಲ್ಪ ಹೆಚ್ಚಿಗೆ ತೊಗೊಂಡಿದ್ದೀನಿ. ನಾನು ದೊಡ್ಡ 3 ಕ್ಯಾರೆಟ್ನ ತುರಿದಿಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದೆ. ಸಾಸಿವೆ, ಜೀರಿಗೆ 2 ಹಾಕುವ. ಇದಕ್ಕೆ ಪಲಾವ್ ಎಲೆನೂ ಹಾಕಬೇಕಿತ್ತು, ನಾನು ಮರ್ತಿದ್ದೀನಿ. ನೀವು ಮಾಡುವಾಗ ಪಲಾವ್ ಎಲೆ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ರೈಸ್. ಇದು ನೋಡ್ಲಿಕ್ಕೆ ಸಿಂಪಲ್ಲಾಗಿದ್ದರೂ ತಿನ್ಲಿಕ್ಕೆ ತುಂಬ ತುಂಬ ಟೇಸ್ಟಾಗಿರುತ್ತೆ. ಇದು ಸ್ವಲ್ಪ ಬಾಡಾದಮೇಲೆ ಗೋಡಂಬಿ ಹಾಕ್ಕೊಳ್ಳುವ. 10 ಗೋಡಂಬಿ. ನೀವು ಬೇಕಂದರೆ ಜೊತೆ ಕಡಲೆ ಬೀಜನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಆಗಿದೆ, ಇಷ್ಟು ಬೆಂದರೆ ಸಾಕು ಈರುಳ್ಳಿ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳುವ. ಕರಿಬೇವು 2 ಎಸಳು ಕರಿಬೇವು ಹಾಕಿದ್ದೀನಿ. 4 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸಾಂಬಾರು ಪೌಡ್ರ್ ಹಾಕೋದ್ರಿಂದ ಖಾರಕ್ಕೆ ಸಾಕಾಗುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ 3 ಜನಕ್ಕಾಗೋಷ್ಟು ಮಾಡ್ತಿದ್ದೀನಿ. ಈಗ ಕ್ಯಾರೆಟ್ ಹಾಕೋದು ಮಿಸ್ ಆಯಿತು. ಈಗ ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿದ್ರೆ ಚೆನ್ನಾಗಿರುತ್ತೆ. ಮಾರ್ನಿಂಗು ಟೈಮ್ ಇರಲಿಲ್ಲ ಸ್ವಲ್ಪ, ಹಂಗಾಗಿ ಬೇಗ ಮಾಡೋದ್ರಿಂದ ಸ್ವಲ್ಪ ಕಾಲ್ ಬಂತು, ಹಾಗಾಗಿ ಕ್ಯಾರೆಟ್ ಹಾಕೋದು ಮಿಸ್ ಆಯಿತು ನನಗೆ. ಈಗ ಆಲ್ಮೋಸ್ಟ್ ಇದು ಬಾಡಿದೆ. ಈಸಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳುವ. ನಾನು 1 ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಯಾವುದೇ ಸಾರಿನ ಪುಡಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದು ಬೇಳೆ ಸಾರಿನ ಪೌಡ್ರು, ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದು ಕಾಳುಗಳು ಹಾಕಲ್ಲ ನಾನು. ಆಗಿದೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಕಾಯಿ ತುರಿ ಹಾಕ್ಕೊಳ್ಳೋಣ. ಫ್ರೆಶ್ ಆಗಿರೋಂಥ ಕಾಯಿ ತುರಿ ಹಾಕ್ಕೊಳ್ಳಿ. ನಾನು ರೈಸು ಉದುರಾಗಿ ಮಾಡಿ ಹಾರಿಸಿ ಇಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಈಗ ಅದನ್ನು ಹಾಕ್ಕೊಳ್ಳೋಣ. ಇದು 3 ಜನಕ್ಕಾಗೋಷ್ಟು ನಾನು ಹಾಕ್ಕೊಂಡಿದ್ದೀನಿ ರೈಸ್ ಮಾತ್ರ ಉದುರಾಗಿರಬೇಕು, ಆವಾಗಲೇ ಇದು ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ.
ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಇಷ್ಟು ರೈಸಿಗೆ ಅರ್ಧ ಹೋಳು ಸಾಕಾಗುತ್ತೆ ಲೆಮೆನು. ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಒಂದು ನಿಂಬೆಹಣ್ಣು ಪೂರ್ತಿ ಹಾಕ್ಕೋಬೋದು ನೀವು. ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಆಗುತ್ತೆ, ಬ್ರೇಕ್ಫಾಸ್ಟ್ಗೂ ಆಗುತ್ತೆ. ಈಗ ರೆಡಿ.